2 ವರ್ಷಗಳ ಹಿಂದೆ ಬಂದಿದ್ದ ಸಿಂಪಲ್ ಸುನಿ ನಿರ್ದೇಶನದ ಅವತಾರ ಪುರುಷ ಸಿನಿಮಾ ಮಿಶ್ರ ಪ್ರತಿಕ್ರಿಯೆ ಪಡೆದುಕೊಂಡಿತ್ತು. ಕೆಲವರಿಗೆ ಸಿನಿಮಾ ಇಷ್ಟವಾಗಿದ್ದರೆ ಮತ್ತೆ ಕೆಲವರಿಗೆ ಬೋರ್ ಎನ್ನಿಸಿತ್ತು. ಆದರೂ ಕ್ಲೈಮ್ಯಾಕ್ಸ್ ನಲ್ಲಿ ಸಣ್ಣ ಟ್ವಿಸ್ಟ್ ಕೊಟ್ಟು ಸರಣಿಯ ಮುಂದಿನ ಬಗ್ಗೆ ಕುತೂಹಲ ಮೂಡಿಸಿತ್ತು ಚಿತ್ರತಂಡ. ಪುಷ್ಕರ್ ಮಲ್ಲಿಕಾರ್ಜುನ್ ನಿರ್ಮಾಣದ ಅವತಾರ ಪುರುಷ ಸಿನಿಮಾದಲ್ಲಿ ಶರಣ್, ಆಶಿಕಾ ರಂಗನಾಥ್ ಲೀಡ್ ರೋಲ್ಗಳಲ್ಲಿ ಕಾಣಿಸಿಕೊಂಡಿದ್ದರು. ಡೈಲಾಗ್ ಕಿಂಗ್ ಸಾಯಿ ಕುಮಾರ್, ಭವ್ಯ, ಶ್ರೀನಗರ ಕಿಟ್ಟಿ ಹೀಗೆ ಘಟಾನುಘಟಿ ಕಲಾವಿದರೇ ಈ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ದರು. ಈ ಸೂಪರ್ ನ್ಯಾಚುರಲ್ ಕಾಮಿಡಿ ಥ್ರಿಲ್ಲರ್ ಸಿನಿಮಾಗೆ ಒಂದಷ್ಟು ಜನ ಕಾಯ್ತಾ ಇದ್ದಿದ್ದು ಸುಳ್ಳಲ್ಲ. ಅವತಾರ ಪುರುಷ 2 ತ್ರಿಶಂಕು ಪಯಣ ಹೆಸರಿನಲ್ಲಿ 2ನೇ ಭಾಗ ಪ್ರೇಕ್ಷಕರ ಮುಂದೆ ಬರುತ್ತಿದೆ. ಒಟ್ಟಿಗೆ ಸರಣಿಯ 2 ಸಿನಿಮಾಗಳ ಚಿತ್ರೀಕರಣವಾಗಿತ್ತು. ಆದರೆ ಮೊದಲ ಭಾಗಕ್ಕೆ ಮಿಶ್ರ ಪ್ರತಿಕ್ರಿಯೆ ಸಿಕ್ಕಿದ್ದರಿಂದ 2ನೇ ಭಾಗ ಬೇಗ ಬಿಡುಗಡೆ ಮಾಡಲು ಚಿತ್ರತಂಡ ಉತ್ಸಾಹ ತೋರಿಸಲಿಲ್ಲ. ಅಂತೂ ಇಂತೂ ಇದೀಗ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದ್ದು ಅಧಿಕೃತವಾಗಿ ದಿನಾಂಕ ಘೋಷಣೆಯಾಗಿದೆ. 20 ದಿನ ಬಾಕಿ ಇರುವಂತೆ ಸಿನಿಮಾ ಬಿಡುಗಡೆ ದಿನಾಂಕ ಮಾಡಿರುವ ಬಗ್ಗೆ ಕೆಲವರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಪ್ರಚಾರಕ್ಕೆ ಸಮಯ ಬೇಡವಾ, ಇಷ್ಟು ಬೇಗ ರಿಲೀಸ್ ಆದ್ರೆ ಹೆಂಗೆ ಎಂದು ಕೇಳುತ್ತಿದ್ದಾರೆ. ಮೊದಲಿನಿಂದಲೂ IPL ಸರಣಿ ಸಮಯದಲ್ಲಿ ಬಿಡುಗಡೆಯಾಗುವ ಸಿನಿಮಾಗಳಿಗೆ ಹಿನ್ನಡೆಯಾಗುತ್ತಾ ಬರುತ್ತಿದೆ. ಹೆಚ್ಚು ಕಡಿಮೆ 1 ತಿಂಗಳ ಕಾಲ ಕ್ರಿಕೆಟ್ ಫೀವರ್ ಜೋರಾಗಿರುತ್ತದೆ. ಎಲ್ಲರೂ ಥಿಯೇಟರ್ಗೆ ಹೋಗದಿದ್ದರೂ ಮನೆಯಲ್ಲಿ ಟಿವಿ ಮುಂದೆ ಕೂರುತ್ತಾರೆ. ಮಾರ್ಚ್ 22ಕ್ಕೆ RCB ವರ್ಸಸ್ CSK ಪಂದ್ಯ ನಡೆಯಲಿದೆ. ಹಾಗಾಗಿ ಮೊದಲ ದಿನ ಸಂಜೆ ವೇಳೆಗೆ ಜನ ಥಿಯೇಟರ್ ಕಡೆಗೆ ಹೋಗೋದು ಕಮ್ಮಿ ಆಗುತ್ತದೆ. ಮಾರ್ಚ್ 22ಕ್ಕೆ ಅವತಾರ ಪುರುಷ 2 ಸಿನಿಮಾ ಬಿಡುಗಡೆ ಮಾಡಲು ಹೊರಟಿರುವ ನಿರ್ಧಾರ ಸರಿಯಲ್ಲ ಎಂದೇ ಸಾಕಷ್ಟು ಜನ ಹೇಳುತ್ತಿದ್ದಾರೆ. ಇನ್ನು ಸಿನಿಮಾ ಪ್ರಚಾರಕ್ಕೆ 20 ದಿನ ಸಾಲಲ್ಲ ಎನ್ನುವ ವಾದವನ್ನ ಕೆಲವರು ಮುಂದಿಡುತ್ತಿದ್ದಾರೆ. ಇದನ್ನೆಲ್ಲ ಗಮನಿಸಿ ಅವತಾರ ಪುರುಷ ಮತ್ತೆ ಬರುವುದು ತಡವಾಗುತ್ತಾ ಕಾದು ನೋಡಬೇಕಿದೆ. ಅವತಾರ ಪುರುಷ ಮೊದಲ ಭಾಗ ಒಂದು ರೇಂಜ್ಗೆ ಪ್ರೇಕ್ಷಕರನ್ನ ರಂಜಿಸಿತ್ತು. ಸೀಕ್ವೆಲ್ ನ ಸಣ್ಣ ಝಲಕ್ ತೋರಿಸಿ ಮೊದಲ ಭಾಗಕ್ಕೆ ಎಂಡ್ ಕಾರ್ಡ್ ಹಾಕಲಾಗಿತ್ತು. ಒಂದ್ ಕಡೆ ತ್ರಿಶಂಕು ಮಣಿಗಾಗಿ ವಾಮಾಚಾರ ನಡೆಸುತ್ತಿರುವ ಪಡೆ, ಆ ಮಣಿಗೂ ರಾಮ ಜೋಯಿಸರ ಕುಟುಂಬಕ್ಕೂ ಏನೋ ನಂಟಿದೆ. ಆ ಮನೆಯ ವಾರಸ್ದಾರ ಚಿಕ್ಕಂದಿನಿಂದಲೇ ಕಾಣೆಯಾಗಿರುತ್ತಾನೆ. ಸಿನಿಮಾಗಳಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿರುವ ಶರಣ್ ಮನೆ ಮಗನಾಗಿ ನಾಟಕ ಮಾಡುವ ಕೆಲಸ ಸಿಗುತ್ತದೆ. ಅಷ್ಟಕ್ಕೂ ರಾಮ ಜೋಯಿಸರ ಮನೆಗೆ ಶರಣ್ ಬಂದಿದ್ದೇಕೆ? ತ್ರಿಶಂಕು ಮಣಿಗೂ ಕುಟುಂಬಕ್ಕೂ ನಂಟೇನು? ಶರಣ್ ನಿಜವಾಗಿಯೂ ಕಾಣೆಯಾಗಿದ್ದ ಮನೆ ಮಗಾನ? ಹಾಗಾದರೆ ಕುಮಾರ ಅಂದರೆ ಶ್ರೀನಗರ ಕಿಟ್ಟಿ ಯಾರು? ಈ ಎಲ್ಲ ಪ್ರಶ್ನೆಗಳಿಗೆ 2ನೇ ಭಾಗದಲ್ಲಿ ಉತ್ತರ ಸಿಗಬೇಕಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.